ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವನು ಗೋವಳನು ಪಾರ್ಥ ಸಣ್ಣವನು ಭೀಮನ ಕೂಡ ಯುದ್ಧ ಮಾಡುವೆನೆಂದನು. ಆಗ ಶ್ರೀಕೃಷ್ಣನನ್ನು ಗುರುತಿಸಂತ ಜರಾಸಂಧ, ನೀವು 3 ಜನ ಇದ್ದೀರಿ, ನಾನೊಬ್ಬನೇ ಇದ್ದೇನೆ, ಯುದ್ಧ ಮಾಡುವುದು ಸರಿಯಲ್ಲ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನಮ್ಮ 3ರಲ್ಲಿ ಒಬ್ಬರನ್ನು ಆರಿಸಿಕೊ ಅಂತ ಹೇಳ್ತಾರೆ. ಆಗ ಅಂದಾಗ ಅವನು ಹೇಳ್ತಾನೆ ಜರಾಸಂಧ, ಇವನು ಗೋವಳ, ಶ್ರೀಕೃಷ್ಣ ಗೋವುಗಳನ್ನು ಕಾಯುವಂಥ ಗೋಪಾಲ ಬಾಲಕ, ಅವನ ಜೊತೆಗೆ ನಾ ಯುದ್ಧ ಮಾಡೋದಿಲ್ಲ ಅಂತ. ಇನ್ನು ಪಾರ್ಥ ಅರ್ಜುನ ಸಣ್ಣವನಿದ್ದಾನೆ, ಸಣ್ಣವ್ರ ಜೊತೆಗೂ ನಾ ಯುದ್ಧ ಮಾಡೋದಿಲ್ಲ, ನಾ ಯುದ್ಧ ಮಾಡಿದರೆ ಭೀಮನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ. ಪಟ್ಟಣದ ಹೊರಗೆ ಹೋಗಿ ಗೆರೆಯ ಮಂಡಲ ಬರೆದು ದ್ವಂದ್ವ ಯುದ್ಧಕ್ಕೆ ಪ್ರಾರಂಭಿಸಿದರು. ಊರ ಹೊರಗೆ ಹೋಗಿ ಗೆರೆಯನ್ನು ಹಾಕಿ ಅದರೊಳಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಇಬ್ಬರು ದ್ವಂದ್ವ ಯುದ್ಧಕ್ಕೆ ತಯಾರಾಗ್ತಾರೆ. 18 ದಿನಗಳಲ್ಲಿ ಗೆರೆಯ ಮಂಡಲ ಬರೆದು ದ್ವಂದ್ವ ಯುದ್ಧಕ್ಕೆ ಅವರು ಪ್ರಾರಂಭಿಸಿದರು. 18 ದಿವಸ ಯುದ್ಧ ಮಾಡಬೇಕು ಅಂತ ಹೇಳಿ ದ್ವಂದ್ವ ಯುದ್ಧಕ್ಕೆ ತಯಾರಾಗ್ತಾರೆ. ತೃಣದ ಕೊನೆಯ ಹಿಡಿದು ಕೃಷ್ಣ ತಿರುಗಿ ಮುರುಗಿ ತೋರಿಸಿದ ಭೀಮ ತನ್ನ ಬಾಹುವಿನಿಂದ ಅವನ ಮಡುಹಿದ. ಈಗ 18 ದಿವಸ ಯುದ್ಧ ಮಾಡಿದ ಮೇಲೆ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂದರೆ, ಜರಾಸನಿಗೆ ವರ ಇತ್ತು, ಏನು ಮಾಡಿದ್ರು ಮತ್ತೆ ವಾಪಸ್ ಬದುಕ್ತಿದ್ದ ಅವನು. ಅದಕ್ಕೆ ಶ್ರೀಕೃಷ್ಣ ಏನು ಮಾಡ್ತಾನೆ, ಒಂದು ಹುಲ್ಲನ್ನು ತೆಗೆದುಕೊಂಡು ಅದನ್ನು ಮುರಿದು ಆ 2 ತುದಿಯನ್ನು ಉಲ್ಟಾ ಮಾಡ್ತಾನೆ, ತಿರುಗಿ ಮುರುಗಿ ಮಾಡ್ತಾನೆ. ಮಾಡಿ ಹೀಗೆ ಮಾಡು ಅಂತ ಹೇಳಿ ಕೃಷ್ಣನಿಗೆ ತನ್ನ ಕೈಯಿಂದ ಭೀಮನಿಗೆ ತನ್ನ ತೋರಿಸ್ತಾನೆ. ಆಗ ಭೀಮ ಏನು ಮಾಡ್ತಾನೆ ಅಂದರೆ, ತನ್ನ ಬಾಹುವಿನಿಂದ ಅವನನ್ನು ಕೊಂದು ಹಾಕ್ತಾನೆ. ವಿಪ್ರರು ಭೋಜನಕ್ಕೆ ಕೂತು ಭೋಜನಕ್ಕೆ ತಡವಾಯಿತೆಂದು ಜರಾಸದ ಮೃತನಾನೆಂದು ಹೇಳಿದರು. ಆಗ ಶ್ರೀಕೃಷ್ಣ ಅವನ ಬಂಧನದಲ್ಲಿರುವಂತಹ 22,800 ರಾಜರನ್ನು ಶ್ರೀಕೃಷ್ಣ ಮುಕ್ತರನ್ನಾಗಿ ಮಾಡ್ತಾನೆ. ಅವರಿಗೆ ಅಭ್ಯಂಜನ ಸ್ನಾನ ಮಾಡಿಸಿ ಸಮಾಧಾನ ಮಾಡ್ತಾರೆ. ರಾಯರನೆ ಬಡಿಸಿ ಅಭ್ಯಂಜನೆಯ ಮಾಡಿಸಿ ವಸ್ತ್ರಾಲಂಕಾರದಿಂದ ಅವರ ಒಡಂಬಡಿಸಿದ. ಅವರಿಗೆ ಒಳ್ಳೆಯ ಮುಕ್ತರನ್ನಾಗಿ ಮಾಡಿ ಸೆರೆಯಿಂದ ಅಭ್ಯಂಜನ ಇತ್ಯಾದಿ ಮಾಡಿಸಿ ಅವರಿಗೆ ಒಳ್ಳೆಯ ಅಲಂಕಾರದ ವಸ್ತ್ರಗಳನ್ನು ಕೊಟ್ಟು ಅಲಂಕಾರ ಮಾಡಿಸಿ ಕಳಿಸ್ತಾರೆ, ಸಮಾಧಾನ ಮಾಡ್ತಾರೆ. ಹಿಡಿದು ಹಾಕಿದ ಕಾರಣದಿಂದ ಸ್ವಾಮಿ ನಿಮ್ಮ ಕಂಡೆವು, ಜರಾಸಂಧನು ನಮಗೆ ದಯ ಮಾಡಿದ. ಆಗ ಅವರೆಲ್ಲ ಸ್ವಾಮಿಯಾದ ಶ್ರೀಕೃಷ್ಣನಿಗೆ ಹೇಳ್ತಾರಂತೆ, ಶ್ರೀಕೃಷ್ಣ, ಜರಾಸಂಧನನ್ನು ಕಾರಾಗೃಹದಲ್ಲಿಟ್ಟಿದ್ದು ನೀನು ಬಿಡಿಸಿ ಈ ಕಾರಣದಿಂದ ನಮಗೆ ನಿನ್ನ ದರ್ಶನವಾಯಿತು. ಜರಾಸಂಧನ ಅಲ್ಲಿಟ್ಟಿದ್ದ ನಮಗೆ, ನೀನು ಬಂದು ಬಿಡಿಸಿದ್ದಕ್ಕೆ ನಿನ್ನ ದರ್ಶನ ಆಯ್ತಪ್ಪ, ನೀನು ನಮ್ಮ ಮೇಲೆ ದಯ ಮಾಡಿದಿ ಅಂತ ಹೇಳಿ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮ್ಮಪ್ಪಗೆ ಉತ್ತರ ಪಾರ್ಶ್ವವೆಲ್ಲವ ಮಾಡಿ ಪಿಂಡ ಪ್ರದಾನ ಮಾಡಿ ಉದ್ಧರಿಸು ಎಂದರು. ಆಗ ಅಲ್ಲಿದ್ದ ಜನರು ಜರಾಸಂಧನ ಮಗನಾದಂತಹ ಸಹದೇವನಿಗೆ ಹೇಳ್ತಾರಂತೆ, ನಿಮ್ಮ ತಂದೆ ಉತ್ತರ ಕ್ರಿಯೆಯನ್ನು ಮಾಡೆಂದು. ಸಹದೇವನಿಗೆ ಶ್ರೀಕೃಷ್ಣ ಹೇಳ್ತಾನೆ, ಉತ್ತರ ಕ್ರಿಯೆ ಮಾಡಪ್ಪ ಅಂತ ಹೇಳಿ ಉತ್ತರ ಕ್ರಿಯೆ ಮಾಡಿ ಅವನು ಉದ್ಧಾರ ಮಾಡು ಅಂತ ಹೇಳ್ತಾನೆ. ಮಗನೇ ಅಭಿಷೇಕವ ಮಾಡಿ ಮಗಳವ ಮದುವೆ ಮಾಡಿಕೊಂಡು ಭಂಡಾರ ಮನೆ ಒಡೆದು ಆನೆ ಕುದುರೆ ಏರಿದರು. ಆಗ ಅಲ್ಲಿದ್ದ ಜನರು
ಜರಾಸಂಧನ ಮಗನಾಗಿರುವಂತಹ ಸಹದೇವನನ್ನು ಸವನೇನು ಹೇಳ್ತಾರೆ, ನೀವು ಉತ್ತರ ಕ್ರಿಯೆ ಮಾಡೆಂದು ಶ್ರೀಕೃಷ್ಣ ಹೇಳಿದ ಮೇಲೆ ಸಹದೇವನಿಗೆ ರಾಜನನ್ನಾಗಿ ಮಾಡಿ ಸಿಂಹಾಸನಕ್ಕೆ ಏರಿಸ್ತಾರೆ, ಸಿಂಹಾಸನ ಮೇಲೆ ಕೂಡಿಸ್ತಾರೆ. ಆಗ ಸಹದೇವ ತನ್ನ ತಂಗಿ ದೇವಕಿಯನ್ನು ಧರ್ಮರಾಜನಿಗೆ ಮದುವೆ ಮಾಡಿಕೊಡ್ತಾರೆ. ಅನಂತರ ಇಂದ್ರಪ್ರಸ್ಥದ ಮುಂದೆ ಕೊಂಬುಗಳ ಧ್ವನಿಯ ಕೇಳಿ ಬಂದರೆಂದು ತಿಳಿದು ಧರ್ಮಯಜ್ಞ ಸಂಹಾರ ಹೂಡಿದ. ಧರ್ಮರಾಜನಿಗೆ ಬೇಕಾಷ್ಟು ದೇವಕಿ ಧರ್ಮರಾಜನಿಗೆ ಬೇಕಾಷ್ಟು ಉಡುಗೊರೆಯನ್ನು ಕೊಟ್ಟು ಆನೆ ಮೇಲೆ ಕುಡಿಸಿ ಕಳಿಸ್ತಾರೆ. ಅನಂತರ ಅವರು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಅವರು ಬಂದಾಕ್ಷಣ ಇಂದ್ರಪ್ರಸ್ಥ ಪೂರ್ತಿ ಅಲಂಕಾರ ಆಗುತ್ತೆ. ಅಂದೇ ಅರ್ಜುನನು ತ್ರಿದಂಡಿ ಸನ್ಯಾಸಿಯಾಗಿ ಅದು ಬರುತ್ತೆ ಇಂದ್ರಪ್ರಸ್ಥ ಕೊಂಬುಕಳೆ ಅಂದು ತ್ರಿದಂಡಿ ಹೋಗಿಕೊಂಡು ತಂದ ಸುಭದ್ರೆಯ ಚಂದ್ರಬಿಂಬದಂತೆ ಬಂದಳು ಇಂದು ವದನಳು. ಆಗ ಏನು ಮಾಡ್ತಾರಂತಂದರೆ ಇಂದ್ರಪ್ರಸ್ಥ ಪೂರ್ತಿ ತಯಾರಾಗಿದೆ. ಅಂದು ಅರ್ಜುನ ತ್ರಿದಂಡಿ ಸನ್ಯಾಸಿಯಾಗಿ ಚಂದ್ರಮುಖಿ ಸುಭದ್ರೆಯನ್ನು ಓಡಿಸಿ ಕರೆದುಕೊಂಡು ಬಂದಿರ್ತಾನೆ. ಆಗ ಜರಾಸಂಧನ ಮಗಳಾಗಿರುವಂತಹ ರಾಜಕುಮಾರಿ ತಾನಾಗಿ ಅರಮನೆಗೆ ಬಂದಿದ್ದಾಳೆ. ಅಷ್ಟು ಮಂದಿ ಸ್ತ್ರೀಯರೊಳಗೆ ಕೃಷ್ಣೆ ಮುಖ್ಯವಾಗಿರಲು ಕಟ್ಟಿದರು ಸತ್ಯ ದೀಕ್ಷೆ ಪದವಿಗೆ ಯೋಗ್ಯಳು. ಆಗ ರಾಜಸೂಯ ಯಜ್ಞದಲ್ಲಿ ಸಾವಿರಾರು ರಾಣಿಯರು ಇದ್ದರೂ ಸಹ, ಪಾಂಡವರಿಗೆ ಅನೇಕ ಹೆಂಡತಿಯರು ಇದ್ದರೂ ಸಹ ಧರ್ಮರಾಜನು ದ್ರೌಪದಿಯನ್ನೇ ಯಜ್ಞದಲ್ಲಿ ಯಜಮಾನಿಯನ್ನಾಗಿ ಮಾಡಿ ಕೂರಿಸ್ಕೊತಾನೆ. ಅಗ್ರಪೂಜೆ ಯಾರಿಗೆಂದು ಎದ್ದು ಕುರುಪತಿಯ ಕೇಳಲು ಉದ್ಯೋಗದಿಂದ ಕೃಷ್ಣ ಪಾದ ತೊಳೆದು ಪೂಜಿಸು. ಯಜ್ಞದ ಮಧ್ಯದಲ್ಲಿ ಅಗ್ರಪೂಜೆ ಯಾರಿಗೆ ಮಾಡಬೇಕು ಎಂದು ಧರ್ಮರಾಜ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯ. ಶಿಶುಪಾಲ ರೋಷದಿಂದ ಸಭೆಯೊಳಗೆ ಎದ್ದು ನುಡಿದ, ಅವನಿ ಮೇಲೆ ರಾಜ ಋಷಿಗಳು ಅಳೆದು ಹೋದರೆ. ಆಗ ಶಿಶುಪಾಲನಿಗೆ ಭಯಂಕರ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಸಭೆಯೊಳಗೆ ಎದ್ದು ನಿಂತ್ಕೊಂಡು ಹೀಗೆ ಹೇಳ್ತಾನಂತೆ, ಭೂಮಿ ಮೇಲೆ ಬೇರೆ ಯಾರು ರಾಜಕುಮಾರರು ಇಲ್ವೇನೋ, ಋಷಿಗಳಿಲ್ವೇನೋ, ಇವ್ರು ಯಾರು ಇಲ್ಲವೇ ಇಲ್ಲೇನೋ, ಕುಲವೂ ಇಲ್ಲ, ಗೋತ್ರವೂ ಇಲ್ಲ, ಮೊಲೆಯನ್ನುಂಡ ಅವಳ ಕೊಂದ, ಇಂಥ ಕಿಡಿಗೇಡಿಗೆ ಅಗ್ರ ಪೂಜೆ ಹೇಗೆ ದೊರೆಯುವುದು? ಅವ್ರನ್ನೆಲ್ಲ ಬಿಟ್ಟು ಕುಲಗೋತ್ರ ಇಲ್ಲದೆ ಇರುವಂತಹ, ತನಗೆ ಹಾಲು ಕುಡಿಸಿದಂತಹ ಆ ಉಪತಾಯಿಯನ್ನೇ ಕೊಂದು ಹಾಕಿದ ಈ ಕಿಡಿಗೇಡಿ ಕೃಷ್ಣನಿಗೆ ನೀವು ಅಗ್ರಪೂಜೆಯನ್ನು ಮಾಡ್ತೀರಾ? ನಿಲ್ಲಿಸ್ರಿ ಅಂತ ಅಂದ. ನಿಷ್ಠೂರ ವಾಕ್ಯಗಳ ದುಷ್ಟನಿಂದ ಕೇಳಿದ ಕುಂತಿಸುತನು ಕೋಪದಿಂದ ತುಟಿಯ ತಿರುವಿದ. ಶಿಶುಪಾಲನ ಈ ಮಾತನ್ನು ಕೇಳಿ ಭೀಮನಿಗೆ ಸಿಟ್ಟು ಬಂತಂತೆ. ಆಗ ಅಣ್ಣನಿಗೆ ಹೇಳ್ತಾನಂತೆ, ಅಣ್ಣ, ನೀನು ನಂಗೆ ಅನುಮತಿ ಕೊಟ್ಟರೆ ಇವನನ್ನು ಈಗಲೇ ಕೊಂದು ಹಾಕ್ತೇನೆ, ಮಾತಾಡಿದಂಥ ನಾಲಿಗೆನ ಸೀಳಿ ಹಾಕಿ ಇವನು ಕೊಂದು ಹಾಕ್ತೇನೆ ಅಂತ ಹೇಳ್ತಾನೆ. ಯಾರನ್ನ ಎದುರಾದ್ರೂ ನಾನೇನು ಅಂಜೋದಿಲ್ಲ ಅಂತ ಹೇಳ್ತಾನೆ. ಕಣ್ಣು ಕೆಂಪಗೆ ಮಾಡಿ ಸನ್ನದ್ಧನಾಗಿ ಭೀಮ ಸಣ್ಣ ಮಗನಿಯ ಮಗನ ಕೊಲ್ಲುವೆನೆಂದನು. ನನ್ನ ಹಿಂದಾಗಲಿ ಯಾರು ದೇವರ ನಿಂದೆ ಮಾಡ್ತಾರೋ ಅವರ ನಾಲಿಗೆನ ಸೀಳು ಹಾಕ್ತೇನೆ ಅಂತ ನನ್ನ ಪ್ರತಿಜ್ಞೆ ಇದೆ. ಆದ್ದರಿಂದ ಭೀಮ ಕಣ್ಣು ಕೆಂಪಗೆ ಮಾಡಿಕೊಂಡು
ಕೊಂದು ಹಾಕ್ತೇನೆ ಅಂತ ಹೇಳ್ತಾನೆ. ಶಿಶುಪಾಲನ ಕೊಂದು ಹಾಕ್ತೇನೆ. ಮುತ್ಯ ಬಂದು ತೆಕ್ಕೆಯಿಂದ ಗಟ್ಟಿಯಾಗಿ ಪಿಡಿದನು, ಕೊಂದಾನು ಕೃಷ್ಣ ತಿರುಗು ಹಿಂದಕ್ಕೆ. ಆಗ ಧರ್ಮರಾಜನು ಅರ್ಜುನನ್ನು ಆಲೋಕಿಸಿಕೊಂಡು ಕೃಷ್ಣನನ್ನು ಅವನು ಕೊಲ್ಲುತ್ತಾನೆ. ನೀನು ಸುಮ್ಮನಿರು ಅಂತ ಹೇಳಿ ಹೇಳ್ತಾನೆ. ಕುಸುಮನಾಭ ಹರುಷದಿಂದ ಶಿರವ ತೆಗೆಯಲು ಅವನ ತೇಜಸ್ಸು ಹೋಗಿ ವಾಸುದೇವನೊಳಗೆ ಕೂಡಿತು. ಆಗ ಶ್ರೀಕೃಷ್ಣ ತನ್ನ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಆಗ ಅಲ್ಲಿಂದ ಒಂದು ತೇಜಸ್ಸು ಬಂದು, ಶಿಶುಪಾಲನ ಶರೀರದಿಂದ ತೇಜಸ್ಸು ಬಂದು ಶ್ರೀಕೃಷ್ಣನ ಹತ್ರ ಸೇರ್ಕೊಳ್ತಾನೆ. ಯಜ್ಞಾಂತದಲ್ಲಿ ಸರ್ವ ನದಿಯ ಸ್ನಾನವನ್ನು ಮಾಡಿ ವಜ್ರಪಾಣಿಯಂತೆ ಧರ್ಮ ಸಭೆಯಲ್ಲೊಪ್ಪಿದ. ಯಜ್ಞ ಮುಗಿದ ಮೇಲೆ ಅವಭೃತ ಸ್ನಾನದ ನಂತರ ಧರ್ಮರಾಜನು ಸಪತ್ನಿಕನಾಗಿ ಸಿಂಹಾಸನದ ಮೇಲೆ ಬಂದು ಕೂತ್ಕೋತಾನೆ. ಬಹಳ ಮಂದಿ ಋಷಿಗಳಿಗೆ ರಾಯ ಪ್ರಶ್ನೆ ಮಾಡಿದ, ಸೋಚಕವೇನೆಂದು ಧರ್ಮ ಕೇಳುತ್ತಿದ್ದನು. ಋಷಿಗಳಿಗೆಲ್ಲ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಶ್ರೀಕೃಷ್ಣನಲ್ಲಿ ಶಿಶುಪಾಲನ ತೇಜವು ಬಂದು ಸೇರಿದಾಗ ಇದರ ರಹಸ್ಯ ಏನು ಹೇಳ್ರಿ ಅಂತ ಹೇಳಿ ಧರ್ಮರಾಜ ಋಷಿಗಳಿಗೆ ಕೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರು, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರು, ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತ್ರವಕ್ರರಾಗಿ ಗೋವಳನ ಕೈಲಿ ವಧನಾದೆನೆಂದರು. ಆಗ ಅವ್ರು ಹೇಳ್ತಾ ಇರುತ್ತೆ ರಹಸ್ಯವನ್ನು. ಇವರು ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿದ್ದರು. ಆಗ ಇವರನ್ನ ನರಸಿಂಹ ರೂಪದಿಂದ ಶ್ರೀಕೃಷ್ಣ ಕೊಂದಿದ್ದ. ಎರಡನೇ ಜನ್ಮದಲ್ಲಿ ಇವರೇ ರಾವಣ ಕುಂಭಕರ್ಣರಾಗಿದ್ದಾರೆ. ಆಗ ಪರಮಾತ್ಮ ಶ್ರೀಕೃಷ್ಣನೇ ಶ್ರೀರಾಮಚಂದ್ರನಾಗಿ ಅವರನ್ನು ಕೊಂದಿದ್ದಾನೆ. ಮೂರನೇ ಜನ್ಮದಲ್ಲಿ ಇವರು ಶಿಶುಪಾಲ ದಂತವಕ್ರರಾಗಿದ್ದಾರೆ. ಇವರು ಮೂಲತಃ ಜಯ ವಿಜಯರು. ಶಾಪದಿಂದ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಆಗಿಯೇ ನರಸಿಂಹನಿಂದ ಹೋಗಿದ್ದಾರೆ. ಎರಡನೇ ಜನ್ಮದಲ್ಲಿ ಕುಂಭಕರ್ಣರಾಗಿ ರಾಮಚಂದ್ರನಿಂದಾಗಿದ್ದಾರೆ. ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತರಾಗಿ ಈಗ ಶ್ರೀಕೃಷ್ಣನಿಂದ ಉದ್ಧತರಾಗಿ ತಮ್ಮ ಮೂಲ ರೂಪಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮುತ್ಯ ಬಂದು ತೆಕ್ಕೆಯಿಂದ ಗಟ್ಟಿಯಾಗಿ ಪಿಡಿದನು, ಕೊಂದಾನು ಕೃಷ್ಣ ತಿರುಗು ಹಿಂದಕ್ಕೆ. ಆಗ ಧರ್ಮರಾಜ ಅರ್ಜುನನ ಆಲಿಸಿಕೊಂಡು ಹೇಳ್ತಾನಂತೆ, ಶ್ರೀಕೃಷ್ಣ ಅವನ್ನೆಲ್ಲ ಕೊಲ್ತಾನೆ, ನೀನು ಹೋಗು. ಕುಸುಮನಾಭ ಹರ್ಷದಿಂದ ಶಿರವ ತೆಗೆಯಲು ಅವನ ತೇಜಸ್ಸು ವಾಸುದೇವನೊಳಗೆ ಕೂಡಿತು. ಶಿಶುಪಾಲನ ತಲೆ ಇದು ಮಾಡಿದಾಗ ಅವನ ಶರೀರದಿಂದ ತೇಜಸ್ಸು ಬಂದು ಶ್ರೀಕೃಷ್ಣ ಹತ್ರ ಸೇರ್ಕೊಳ್ತಾನೆ. ಯಜ್ಞಾಂತದಲ್ಲಿ ಸರ್ವ ನದಿಯ ಸ್ನಾನವನ್ನು ಮಾಡಿ ವಜ್ರಪಾಣಿಯಂತೆ ಧರ್ಮಸಭೆಯಲ್ಲೊಪ್ಪಿದ. ಅವಭೃತ ಸ್ನಾನದ ನಂತರ ಧರ್ಮರಾಜ ಸಪತ್ನಿಕನಾಗಿ ಬಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಾನಂತೆ. ಬಹಳ ಮಂದಿ ಋಷಿಗಳಿಗೆ ರಾಯ ಪ್ರಶ್ನೆ ಮಾಡಿದ, ಸೋಚಕವೇನೆಂದು ಧರ್ಮರಾಜ ಕೇಳುತ್ತಿದ್ದನು. ಅವಭೃತ ಸ್ನಾನ ನಂತರ ಸಿಂಹಾಸನ ಹೇಳ್ಕೊಂಡು ಧರ್ಮರಾಜ ಕೇಳ್ತಾನಂತೆ, ಇದೇನಿದು ಆಶ್ಚರ್ಯ, ಶಿಶುಪಾಲನ ತೇಜವು ಶ್ರೀಕೃಷ್ಣನಲ್ಲಿ ಸೇರಿತು, ಇದರ ರಹಸ್ಯವೇನು ನನಗೆ ಹೇಳ್ರಿ ಅಂತ ಕೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪರು, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರು, ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಗೋವಳನ ಕೈಲಿ ವಧರಾದರೆಂದರು.
ಆಗ ಧರ್ಮರಾಜನಿಗೆ ಋಷಿಗಳು ಹೇಳ್ತಾ ಇರುತ್ತೆ, ಮೊದಲನೇ ಜನ್ಮದಲ್ಲಿ ಇವನು ಹಿರಣ್ಯಾಕ್ಷ ಹಿರಣ್ಯಕಶಿಪ ರಾಕ್ಷಸರಾಗಿದ್ದರು. ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿದ್ದಾರೆ. ಮೂರನೇ ಜನ್ಮದಲ್ಲಿ ಶಿಶುಪಾಲ ತಂತ್ರವಾಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜಯ ವಿಜಯರೇ. ಮೂಲತಃ ಇವರು ಜಯ ವಿಜಯರು. ಶಾಪದಿಂದ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರಾಗಿದ್ದಾರೆ. ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿದ್ದಾರೆ. ಮೂರನೇ ಜನ್ಮದಲ್ಲಿ ದಂತವಕ್ತರಾಗಿದ್ದಾರೆ, ಶಿಶುಪಾಲ ದಂತವಕ್ತ. ಈ ಶಿಶುಪಾಲನು ಶ್ರೀಕೃಷ್ಣನಿಂದ ಉದ್ಧತನಾಗಿ ತನ್ನ ಮೂಲ ರೂಪಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರುದ್ರವೇಣಿಯ ಕೊಂಡು ಉದ್ಯೋಗದಿಂದ ಕೋಡೆ ದ್ವಾರಾವತಿಗೆ ಬಂದನು. ಮಹತಿ ವೇಣಿಯನ್ನು ಹಿಡಿದುಕೊಂಡು ಅದನ್ನು ಸುಂದರವಾಗಿ ಬಾರಿಸುತ್ತಾ ಯಾವುದೋ ವಿಶಿಷ್ಟ ಕಾರ್ಯಕ್ಕೋಸ್ಕರ ನಾರದರು ದ್ವಾರಕಾಪುರಕ್ಕೆ ಬರ್ತಾರೆ. ಅಂದು ಸ್ವಯಂವರದಲ್ಲಿ ಬಂಧನವ ಮಾಡಿ ಸಾಂಬನ ಬಂಧನವನ್ನು ಬಿಡಿಸೆಂದ ಬಲರಾಮನು. ಇದೇ ವೇಳೆಯಲ್ಲಿ ಸ್ವಯಂವರದಲ್ಲಿ ಕೃಷ್ಣನ ಮಗನಾದಂತಹ ಸಾಂಬನು ದುರ್ಯೋಧನ ಮಗಳನ್ನು ಅಪಹರಿಸುತ್ತಾನೆ. ಆಗ ಅವನನ್ನು ಕಟ್ಟಿ ಹಾಕಿರ್ತಾರೆ ಕೌರವರು. ಅವನನ್ನು ಬಿಡಿಸಲಿಕ್ಕೆ ಬಲರಾಮ ಬರ್ತಾರೆ. ಸುರನದಿಯಿಂದ ಉದಕ ನೇಗಿಲಿಂದ ಉರುಳಿಸಲು ಕೌರವರು ಮೊರೆ ಹೊಕ್ಕರೆ ಬಲರಾಮಗೆ. ಆಗ ಬಲರಾಮ ಏನು ಮಾಡ್ತಾನೆ ಅಂತ ಹೇಳ್ತಾ ಇರುತ್ತೆ ಬಲರಾಮ, ನೀವು ಅವನನ್ನು ಬಿಡದೇ ಇದ್ದರೆ, ಸಾಮನನ್ನು ಬಿಡದೇ ಇದ್ದರೆ ನಿಮ್ಮ ಹಸ್ತಿನಾವತಿಯನ್ನೇ ಯಮುನೆಯಲ್ಲಿ ಮುಗಿಸಿ ಹಾಕ್ತೇನೆ ಅಂತ ಹೇಳ್ತಾರೆ. ಹಲಾಯುಧವನ್ನು ಹಿಡಿದು ನಿಂತ್ಕೋತಾನೆ. ಈ ಹಲಾಯುಧದಿಂದ ಇಡೀ ಹಸ್ತಿನಾವತಿಯನ್ನೇ ಮುಗಿಸಿ ಹಾಕ್ತೇನೆ ಅಂತ. ಆ ನೇಗಿಲಿಂದ ಹೋದಾಗ ಕೌರವರು ಬಲರಾಮಗೆ ಹೊರೆ ಹೋಗ್ತಾರೆ. ಇಬ್ಬರೊಂದಾಗಿ ಕೂಡಿ ಮಾರ್ಗದಲ್ಲೇ ಬರುತ್ತಿರಲು ಉದಂಕ ಕಂಡು ಶ್ರೀಕೃಷ್ಣನ ಸ್ತೋತ್ರ ಮಾಡಿದಾಗ ಅವರು ಬೇಡಿದಾಗ ಅವರನ್ನು ಬಿಟ್ಟು ಕೌರವರು ಮೊರೆ ಬಿಟ್ಟು ಇದು ಮಾಡ್ತಾರೆ. ಆಗ ಶ್ರೀಕೃಷ್ಣ ಬಲರಾಮ ಇಬ್ಬರು ಮತ್ತೆ ದ್ವಾರಾವತಿಗೆ ಹಿಂತಿರುಗಿ ಬರ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಉದಂಕ ಋಷಿಗಳು ಶ್ರೀಕೃಷ್ಣನ ಕಂಡು ಸ್ತೋತ್ರ ಮಾಡಿ ಬೇಡ್ಕೋತಾರಂತೆ. ಅಪ್ಪ ಶ್ರೀಕೃಷ್ಣ, ಅಮೃತ ಪಾನವನ್ನು ಮಾಡಿಸಪ್ಪ ಅಂತ ಹೇಳ್ಬಿಡ್ತಾರೆ. ಅವನು ಪರಮಾತ್ಮ ಅಂತ ಗೊತ್ತದು. ವರವ ಕೊಟ್ಟೆನೋ ನಿನಗೆ ಅಮೃತಪಾನ ಮಾಡಿಸೆಂದು ವಾಸುದೇವವಾಸಿ ಹೇಳಿ ಧರ್ಮದಿಂದ ತೆರಳಿದ. ಆಗ ಶ್ರೀಕೃಷ್ಣನು ಹಾಗೆಯೇ ಆಗಲಿ, ಅಮೃತಪಾನದ ವರವನ್ನು ಕೊಡ್ತೇನೆ ಎಂದು ಹೇಳಿ ಇಂದ್ರನಿಗೆ ಹೇಳ್ತಾನಂತೆ ಶ್ರೀಕೃಷ್ಣ, ಇವರಿಗೆ ಅಮೃತಪಾನ ಮಾಡಿಸು ಅಂತ ಹೇಳಿ ದ್ವಾರಕೆಗೆ ವಾಪಸ್ ಬರ್ತಾರೆ. ಶಂಬರಾಸುರನ ಸೀಳಿಕೊಂಡು ಬಂದು ಪ್ರದ್ಯುಮ್ನ ರತಿಯ ರುಕ್ಮತಿಯ ಕೊಟ್ಟ ರುಕ್ಮಿಣಿಯ ಕುಮಾರಗೆ. ಇದೇ ವೇಳೆಯಲ್ಲಿ ಕೃಷ್ಣನ ಮಗನಾಗಿರುವಂತಹ ಪ್ರದ್ಯುಮ್ನನು ಶಂಬರಾಸುರನನ್ನು ಸಂಹಾರ ಮಾಡಿ ತನ್ನ ಜೊತೆಯಲ್ಲಿ ರತಿಯನ್ನು ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಾಗ ಮಗನ ಮಗಳ ನೇಗಿಲಧರನು ಜೂಜನಾಡುತ್ತ ಬೇಗನ ಪ್ರಾಣವ ಸೆಳೆದನು. ಆಗ ಅನಿರುದ್ಧನಿಗೆ ರುಕ್ಮಿಯು ತನ್ನ ಮಗಳಾದ ರುಕ್ಮತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ಮದುವೆಯ ಸಂದರ್ಭದಲ್ಲಿ ರುಕ್ಮಿಯ ಜೊತೆಗೆ ಬಲರಾಮ ಪಗಡೆ ಆಗುತ್ತಿದ್ದಾಗ ರುಕ್ಮಿ ಅವನಿಗೆ ಮೋಸ ಮಾಡಿರ್ತಾನೆ. ಆಗ ಸಿಟ್ಟಿಗೆ ಬಂದು ಬಲರಾಮ ರುಕ್ಮಿಯನ್ನ
ಪಗಡೆಯಿಂದ ಒಗೆದು ಸಾಯಿಸ್ತಾನೆ. ಮಡದಿ ಸೋದರನ ಮಡಿಯ ಜಗದಾಧಾರ ಕೃಷ್ಣ ಮುಗುದನಾಭೆ ಸಭೆಯೊಳಗೆ ತೋರುತ್ತಿದ್ದನು. ಆಗ ತನ್ನ ಹೆಂಡತಿ ರುಕ್ಮಿಣಿಯ ಅಣ್ಣ ಭಾವಮೈದನ ಕೈಯಲ್ಲಿ ಮೃತನಾದಾಗ ರುಕ್ಮಿಣೀ ದೇವಿ ದುಃಖದಿಂದ ಇದ್ದಾಗ ಆ ರುಕ್ಮಿಣಿಯ ಹತ್ರ ಬರ್ತಾನಂತೆ ಶ್ರೀಕೃಷ್ಣ. ಇದೇನಾಗಿರುತ್ತೆ ಅಂದರೆ, ರುಕ್ಮಿಣಿಯು ಸೃಷ್ಟಿ ಆದಿಯಲ್ಲಿ ರುದ್ರದೇವರಿಗೆ ಧನುಷನ್ನು ಕೊಟ್ಟು ಐದನೇ ತಲೆಯುಳ್ಳಂತಹ ಅಗ್ರಜ ತಲೆಗೆ ಬಗ್ಗಿದಂತೆ ತೋರಿದಳು, ನುಗ್ಗು ಮಾಡೋಳು ಬ್ರಹ್ಮವೈರಿ ಖಡ್ಗದಿಂದ ರುದ್ರನ. ಮಡಿಯ ಜಗದಾಧಾರ ಕೃಷ್ಣ ಮುಗುದನಾಭಿ ಸಭೆಯೊಳಗೆ ತೋರುತ್ತಿದ್ದನು. ಆ ಮದುವೆಯ ಸಂದರ್ಭದಲ್ಲಿ ರುಕ್ಮಿಯ ಜೊತೆ ಬಲರಾಮನು ಪರಗಡೆ ಆಡ್ತಾ ಇದ್ದಾಗ ರುಕ್ಮಿ ಅವನಿಗೆ ಮೋಸ ಮಾಡ್ತಾನೆ. ಆಗ ಸಿಟ್ಟಿಗೆ ಬಂದಂತಹ ಬಲರಾಮ ರುಕ್ಮಿಯನ್ನ ಪಗಡೆಯಿಂದಲೇ ಹೊಡೆದು ಸಾಯಿಸ್ಬಿಡ್ತಾನೆ. ತನ್ನ ಪತಿಯ ಅಗ್ರಜಗೆ ತಲೆ ಬಗ್ಗಿದಂತೆ ತೋರಿದಳು, ನುಗ್ಗು ಮಾಡುವಳು ಬ್ರಹ್ಮವೈರಿ ಖಡ್ಗದಿಂದ ರುದ್ರನ. ಆಗ ಅವನು ಮೃತನಾದಾಗ ರುಕ್ಮಿಣಿ ಅಣ್ಣ ಮೃತನಾದಾಗ ರುಕ್ಮಿಣಿಯ ದುಃಖದಿಂದ ಇದ್ದಾಗ ಹೇಳ್ತಾರೆ, ರುಕ್ಮಿಣಿಯು ಸೃಷ್ಟಿ ಆದಿಯಲ್ಲಿ ಅಂದರೆ ಲಕ್ಷ್ಮೀ ರೂಪದಿಂದ ಸೃಷ್ಟಿ ಆದಿಯಲ್ಲಿ ರುದ್ರದೇವರಿಗೆ ಧನುಷನ್ನು ಕೊಟ್ಟು ಬ್ರಹ್ಮದೇವರ 5ನೇ ತಲೆಯನ್ನು ತೆಗೆಸುವಂತಹ ಸಾಮರ್ಥ್ಯ ಇದ್ದರೂ, ಲಕ್ಷ್ಮೀದೇವಿಯೇ ಆಗಿದ್ದರು, ಈ ಸದ್ಯ ಕೃಷ್ಣನ ಮಾತಿಗೆ ಸುಮ್ಮನಿದ್ದು ಮುಖ ಕೆಳಗೆ ಮಾಡಿದಂತೆ ಕೂತ್ಕೋತಾಳೆ. ಇಲ್ಲಿ ಹೇಳಬೇಕಾಗಿದೆ, ಮಾಯಾದೇವಿಯೇ ರುಕ್ಮಿಣೀ ದೇವಿ ಎಂದು ವೇದಗಳೇ ಹೇಳ್ತಾ ಇವೆ. ಅದಕ್ಕೆ ಹೇಳಿದ್ರು ವೇದಗಳೇ ನುಡಿತಾ ಇದೆ. ಅಂತಹ ಮಾಯಾದೇವಿ ಮುಂದೆ ಏನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ಇನ್ನು 2 ನಿಮಿಷಗಳು.